ಓಂ ಶಾಂತಿ ಆತ್ಮೀಯರೇ, ಇವತ್ತಿನ ಮುರಳಿಯಲ್ಲಿ ಬಾಬಾರವರು ಒಂದು ಮಾತು ಹೇಳಿದ್ದಾರೆ. ಇಲ್ಲಿಯ ಜನರಿಗೆ ಮಹಾಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ, ಮಹಾಲಕ್ಷ್ಮಿ ಏನಾಗಿದ್ರು ಅಂತ ಗೊತ್ತಿಲ್ಲ, ಹಿಂದೆ ಅವರೇ ಜಗದಂಬೆ ಆಗಿದ್ರು ಅಂತ ಹೇಳಿದ್ದಾರೆ. ಇದರ ಸೂಕ್ಷ್ಮ ಅರ್ಥವನ್ನ ನಾವು ಪ್ರಾಕ್ಟಿಕಲ್ ಆಗಿ ಎಲ್ಲಿ ಧಾರಣೆ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಾವು ಸೇವೆಯಲ್ಲಿ ನಿಂತಿದ್ದೇವೆ, ನಾವು ಜ್ಞಾನವನ್ನ ಬಾಬಾರಿಂದ ಪಡೆದುಕೊಂಡಿದ್ದೇವೆ. ಆ ನಂತರ ನಾವೇನ್ ಮಾಡ್ತಾ ಇದೀವಿ, ಈ ಜ್ಞಾನವನ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಬಾಬಾರವರು ಇವತ್ತು ಕೊಟ್ಟಿರೋ ಸೂಕ್ಷ್ಮ ವಿಚಾರ ಏನಂದ್ರೆ, ಜ್ಞಾನಧನವನ್ನು ಕೊಡುವಂತಹ ಲಕ್ಷ್ಮಿಯರು ಆಗುವುದಕ್ಕಿಂತ ಮುಂಚೆ ಪಾಲನೆ ಕೊಡುವಂತಹ ಜಗದಂಬೆಯರು ನಾವಾಗಬೇಕು. ಬಾಬಾರವರು ಒಬ್ಬ ಮಾತೆಯ ಮಾತಲ್ಲ, ನೀವೆಲ್ಲರೂ ಭಾರತ ಮಾತೆಯರು ಅಂತ ಹೇಳಿದ್ದಾರೆ. ಅಂದ್ರೆ ನಾವೆಲ್ಲರೂ ಮೊದಲು ಮಾತೆಯರಾಗಬೇಕು. ಇದು ಕೇವಲ ಮಮ್ಮಾರವ್ರಿಗೆ ಹೇಳಿರೋ ಮಾತಲ್ಲ, ನಮ್ಮೆಲ್ಲರಿಗೂ ಹೇಳಿರೋ ಮಾತು. ನಾವು ಮೊದಲು ಮಾತೆಯರಾಗಬೇಕು. ಇದು ಬರೇ ಹೆಣ್ಮಕ್ಳಿಗೆ ಅಂತಲ್ಲ, ಜ್ಞಾನವನ್ನ ಪಡೆದಿರೋ ಎಲ್ಲ ಆತ್ಮರೂಪಿ ಮಾತೆಯರಿಗೆ ಹೇಳ್ತಾ ಇರೋದು. ಗಂಡ್ಮಕ್ಳು ಕೂಡ ಪಾಲನೆ ಕೊಡೋದ್ರಿಂದ ಮಾತೆಯರು ಅಂತಾನೆ ಅನ್ಸ್ಕೋತಾರೆ. ಆ ರೀತಿಯಾಗಿ ಬಾಬಾರವ್ರು ಹೇಳ್ತಾ ಇದ್ದಾರೆ. ವಂದೇ ಮಾತರಂ ಅಂದಾಗ ಕೇವಲ ಮಾತೆಯರು ಅಂತ ಅಲ್ಲ, ಯಾರೆಲ್ಲ ಅಣ್ಣಂದ್ರು ಕೂಡ ಜ್ಞಾನದ ಪಾಲನೆಯನ್ನ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮಾತೆಯರಾಗೆ ಇರ್ತಾರೆ. ಅವರೆಲ್ಲರಿಗೂ ಕೂಡ ವಂದೇ ಮಾತರಂ ಅನ್ನೋದು ಅನ್ವಯಿಸುತ್ತೆ. ಒಟ್ಟಲ್ಲಿ ಹೇಳೋದಾದ್ರೆ ನಾವು ಮೊದಲು ಪಾಲನೆಯ ಕೊಡ್ಬೇಕು. ಯಾರೇ ಆತ್ಮ ಬಂದು ಹೇಳಿದ ತಕ್ಷಣ ನಿಮಗೆ ಗೊತ್ತಿಲ್ಲ, ಹಿಂಗಲ್ಲ ಹಂಗೆ ಅಂತ ಜ್ಞಾನದ ಪಾಯಿಂಟ್ಸ್ನ ಹೇಳಕ್ ಸ್ಟಾರ್ಟ್ ಮಾಡಬಾರ್ದು. ಅವ್ರಿಗೆ ಬೇಕಾಗಿರೋ ಸಾಂತ್ವನ, ಅವ್ರಿಗೆ ಬೇಕಾಗಿರೋ ಒಂದು ಪ್ರೀತಿ ಪಾಲನೆ ಏನ್ ಬೇಕಿರುತ್ತೆ ಅದನ್ನ ಕೊಟ್ಟು ಆ ನಂತರ ಅವರನ್ನ ಒಂದು ಹದಕ್ಕೆ ತಗೊಂಡ್ಬಂದ ಮೇಲೆ ಜ್ಞಾನವನ್ನ ಕೊಡ್ಬೇಕು ಅಂತ ಬಾಬಾರವರು ಇಶಾರ ಕೊಡ್ತಾ ಇದ್ದಾರೆ. ಅಂತಹ ಎಲ್ಲ ಮಾತೆಯರಿಗೆ, ಅಂದ್ರೆ ಜ್ಞಾನದಲ್ಲಿರುವಂತಹ ಎಲ್ಲ ಆತ್ಮರು ಮಾತೆಯರು ಅಂತ ಹೇಳ್ದೆ. ಅಂತ ಎಲ್ಲ ಆತ್ಮರನ್ನ ಸೂಕ್ಷ್ಮವತನದಲ್ಲಿ ಇವತ್ತು ಪ್ರಾಕ್ಟಿಕಲ್ ಆಗಿ ಯೋಗ ಮಾಡುವಾಗ ಎಮರ್ಜ್ ಮಾಡ್ಕೊಂಡು ಇಡೀ ವಿಶ್ವದ ಪಾಲನೆಯನ್ನು ಮಾಡ್ತಾ ಇರುವಂತಹ, ಪ್ರಕೃತಿಯ ಪಾಲನೆಯನ್ನು ಮಾಡ್ತಾ ಇರುವಂತಹ, ಎಲ್ಲ ಗ್ರಹ ನಕ್ಷತ್ರಗಳನ್ನು ಪಾವನರನ್ನಾಗಿ ಮಾಡ್ತಾ ಇರುವಂತಹ ಎಲ್ಲಾ ಆತ್ಮರೂಪ ಮಾತೆಯರಿಗೆ ವಂದನೆಗಳು. ಒಂದೇ ಮಾತರಂ ಅಂತ ಬಾಬಾರ್ ಮುಂದೆ ಎಲ್ಲಾ ಮಾತೆಯರಿಗೂ ನಾವು ಹೇಳಬಹುದು. ಇದು ಇಂದಿನ ಮುರಳಿಯಿಂದ ಹೈಲೈಟ್ ಅನಿಸ್ತು, ಅದಕ್ಕೆ ಹೇಳ್ದೆ. ಇನ್ನ ಅವ್ಯಕ್ತ ಸೂಚನೆಯಲ್ಲಿ ಇದು 2ನೇ ಪಾಯಿಂಟು. ಅವ್ಯಕ್ತ ಸೂಚನೆಯಲ್ಲಿ ಬಾಬಾರವರು ಪತಿತ ಪಾವನರ ಆಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ನಾವು ಕೂಡ ಪತಿತರನ್ನ ಪಾವನರನ್ನಾಗಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾವನತೆಗೂ ಪವಿತ್ರತೆಗೂ ವ್ಯತ್ಯಾಸ ಇದೆ. ಅದನ್ನ ಸ್ವಲ್ಪ ತುಂಬಾ ಸರಿ ಕೇಳ್ತಾರೆ ಆತ್ಮರು, ಅದಕ್ಕೋಸ್ಕರ ಅದನ್ನ ಕ್ಲಾರಿಫೈ ಮಾಡ್ತಾನೆ. ಬಾಬಾ ಯಾವತ್ತು ನಾನು ಪವಿತ್ರ ಮಾಡಕ್ ಬಂದಿದ್ದೀನಿ ಅಂತ ಹೇಳಿಲ್ಲ, ಪಾವನರನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಪವಿತ್ರರು ಸನ್ಯಾಸಿಗಳು ಕೂಡ ಮೊದಲಿಂದನೂ ಇದ್ರು. ಅನೇಕ ಬೇರೆ ಧರ್ಮವನ್ನ ಅನುಸರಿಸೋರು ಕೂಡ ಪವಿತ್ರತೆಯನ್ನ ಫಾಲೋ ಮಾಡ್ತಾರೆ, ಬ್ರಹ್ಮಚರ್ಯವನ್ನ ಫಾಲೋ ಮಾಡ್ತಾರೆ. ಆದ್ರೆ ಪಾವನತೆ ಅಂದ್ರೆ ಏನು ಹಾಗಿದ್ರೆ? ಪಾವನತೆ ಅಂದ್ರೆ ದೈವಿ ಪರಿವಾರ ಅಂದ್ರೆ ಈ ಸಂಗಮ ಯುಗದಲ್ಲ, ಸತ್ಯುಗದ ಪರಿವಾರದಲ್ಲಿ ಇರುವಂತಹ ಎಲ್ಲ ಆತ್ಮರ ಗುಣಗಳೇನು ಬಾಬಾರವರು ವರ್ಣಿಸಿದ್ದಾರೆ ಅದು ಪಾವನತೆಯ ವ್ಯಾಖ್ಯಾನ. ಅಂದ್ರೆ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಡಬಲ್ ಅಹಿಂಸಕರು, ಅಹಿಂಸೋ ಪರಮೋ ಧರ್ಮಿಗಳು ಆಗಿರುವಂತಹವರು ಪಾವನರು. ಇವೆಲ್ಲದರ ಜೊತೆಗೆ ದೈಹಿಕ ಪವಿತ್ರತೆ ಕೂಡ ಸೇರುತ್ತೆ. ಪವಿತ್ರತೆ ಅಂದಾಗ ಪಾವನತೆ ಒಂದು ಭಾಗ. ಅಂದ್ರೆ ಪಾವನತೆ ಅಂದ್ರೆ ಒಂದು ಫುಲ್ 10ನೇ ಕ್ಲಾಸ್ ಎಕ್ಸಾಮ್ ಅಂದ್ರೆ ಈ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಮರ್ಯಾದಾ, ಇಡೀ 10ನೇ ಕ್ಲಾಸಿಗೆ ಹೆಂಗೆ ಕನ್ನಡ, ಮ್ಯಾಥ್ಸ್, ಹಿಂದಿ, ಇಂಗ್ಲಿಷು, ಸೈನ್ಸು, ಸೋಷಿಯಲ್ ಅಂತಿರುತ್ತೆ, ಆ ಥರ ಇವೆಲ್ಲ ಗುಣಗಳು ಒಂದೊಂದು ಸಬ್ಜೆಕ್ಟು ಪ್ರತಿಯೊಂದರಲ್ಲೂ ಪಾಸ್ ಆಗ್ಬೇಕು. ಪವಿತ್ರತೆ ಕೂಡ ಒಂದು ಸಬ್ಜೆಕ್ಟ್. ಪ್ರತಿಯೊಂದರಲ್ಲೂ ಪಾಸ್ ಆಗಿ ನಾವು ಪಾವನರು ಅಂತ ಅನ್ಸ್ಕೊಳ್ತೀವಿ. ಸೊ ಪಾವನತೆ ಅಂದಾಗ ಇಷ್ಟೂ ಸಬ್ಜೆಕ್ಟ್ಗಳ ಮೇಲೆ, ಅಂದ್ರೆ ನನ್ನ ಹತ್ರ ಎಲ್ಲ ಗುಣಗಳು ಇದೆನಾ, 16 ಕಲಾ ಸಂಪೂರ್ಣ ನಾನಾಗಿದ್ದೀನ, ನಿಜಕ್ಕೂ ಎಲ್ಲಾರ್ಗೂ ಮರ್ಯಾದೆ ಕೊಡ್ತಾ ಇದ್ದೀನ, ನೆನ್ನೆ ಬನ್ನೆ ಬಂದವರು ಅಂತ ಒಂಥರ
ಸೀನಿಯರ್ಸ್ ಅಂತೇಳಿ ಒಂಥರ ಬೇರೆ ಥರ ನಮ್ಮ ಲೌಕಿಕ ಪರಿವಾರದಷ್ಟೇ ಅಲ್ಲ, ಅಲೌಕಿಕ ಪರಿವಾರದಲ್ಲೂ ನನ್ನ ವ್ಯವಹಾರ ಹೇಗಿದೆ, ಅಥವಾ ಲೌಕಿಕ ಪರಿವಾರದವ್ರಿಗೆ ನಾವು ತುಚ್ಛ ಭಾವನೆಯಿಂದ ನೋಡ್ತಾ ಇದೀವ? ನೋಡೋಂಗಿಲ್ಲ ಅಲ್ಲ. ಜಗದಂಬೆ ಅಂದಾಗ ಎಲ್ಲಾರನ್ನು ಮಕ್ಕಳು ಅಂತ ನೋಡಿದಾಗ ಅವ್ರನ್ನು ಕೂಡ ನಾವು ಚೆನ್ನಾಗೇ ನೋಡ್ಕೋಬೇಕು. ನಮ್ಮ ಸರಿಸಮಾನರು ಅನ್ನೋ ರೀತಿಯಲ್ಲೇ ನೋಡ್ಕೋಬೇಕು. ಅವರು ಯಾವತ್ತು ಬಾಬನ್ ಮಕ್ಕಳಾಗಿ ಪರಿವರ್ತನೆ ಆಗ್ತಾರೆ ಗೊತ್ತಿಲ್ಲ ನಮ್ಗೆ. ನಮ್ ಜೊತೆ ಬಂದಿದ್ದಾರೆ ಅಂದಾಗ ಒಳಗಾಗೆ ಆಗ್ತಾರೆ, ಬಂದೇ ಬರ್ತಾರೆ. ಇವತ್ತು ಕಾಣಿಸ್ದೇ ಇರ್ಬೋದು, ಮುಂದೆ ಬಂದೇ ಬರ್ತಾರೆ. ಬರ್ದೇ ಇದ್ರೆ ಅದು ಡ್ರಾಮಾ, ಬಿಟ್ಟಾಕೋಣ. ಬಟ್ ನಮ್ಮ ಕಡೆಯಿಂದ ಅಂಕು ಎಲ್ಲಾರ್ಗೂ ಮರ್ಯಾದೆಯನ್ನ ಕೊಡಲೇಬೇಕು ಅನ್ನೋದನ್ನ ಬರ್ಕೊಂಡ್ಬಿಡ್ಬೇಕು. ಅಹಿಂಸ ಪರಮೋಧರ್ಮಿ ಮತ್ತೆ ಡಬಲ್ ಹಿಂಸಕರು. ಮನಸ್ಸಲ್ಲಿ ಕೂಡ ಯಾರ ಬಗ್ಗೆನೂ ಹಿಂಸಾತ್ಮಕವಾದ ಸಂಕಲ್ಪಗಳು ನಮ್ಮಿಂದ ಬರಬಾರದು. ಈ ರೀತಿಯಾದಂಥ ಒಂದು ಸಂಸ್ಕಾರ ಪರಿವರ್ತನೆಯನ್ನು ನಾವು ಮಾಡ್ಕೊಂಡಿದ್ದೇ ಆದರೆ ಆಗ ನಾವು ಪಾವನರಾಗ್ತೀವಿ, ಸತ್ಯುಗಕ್ಕೆ ಅರ್ಹರಾಗ್ತೀವಿ. ಮತ್ತೆ ಅಂಥ ಪರಿವರ್ತನೆ ಅಭ್ಯಾಸ ಮಾಡ್ತಾ ಇರೋಂಥವ್ರು ಮಾತ್ರ ಇನ್ನೊಬ್ರನ್ನ ಪತಿತರಿಂದ ಪಾವನರಾಗಿ ಮಾಡ್ತೀವಿ. ಕೇವಲ ಜ್ಞಾನನ ಬಾಯಲ್ಲಿ ಹೇಳೋದ್ರಿಂದ ಅವರ ಪತಿತತೆ ಹೋಗಲ್ಲ. ನಾವು ಪಾವನರಾಗಿ ಅವರನ್ನ ಪಾವನರನ್ನಾಗಿ ಮಾಡಬೇಕಾಗಿದೆ. ಇದು ಇವತ್ತಿನ ಮುರಳಿಯಿಂದ ನಾನು ತೆಗೆದುಕೊಂಡಿರುವಂಥ ಪ್ರಾಕ್ಟಿಕಲ್ ಪಾಯಿಂಟ್ಸ್, ನನ್ನ ಧಾರಣೆಗೋಸ್ಕರ ಅಂಥೇಳಿ ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೇನೆ. ಓಂ ಶಾಂತಿ.